ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಲಾಕಪ್ ಡೆತ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಅನುಮಾನಗಳು ಮೂಡ್ತಾ ಇದೆ. ಈ ಬಗ್ಗೆ ಕೆಲವೊಂದಷ್ಟು ಆರೋಪಗಳನ್ನ ಜನ ಮಾಡ್ತಾ ಇದ್ರೆ 70 ವರ್ಷದ ಒಬ್ಬ ವೃದ್ಧ ಆತನನ್ನ ಹೊಡೆದು ಸಾಯಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾರಾಯಣಪುರ ಪೊಲೀಸ್ ಠಾಣೆಯಲ್ಲಿ ರಾಜೇಸಾಬ್ ಅನ್ನುವಂಥ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಜಮೀನು ವಿಚಾರವಾಗಿ ದೂರು ಕೊಡೋದಕ್ಕೆ ಹೋಗಿದ್ರು. ಈ ದೂರು ಸಂಬಂಧ ವಿಚಾರಣೆ ನಡೆಸಿದ್ರು. ವಿಚಾರಣೆ ನಡೆಸುವಾಗ ASI ಸಂಗಪ್ಪ ಹೊಡೆದಿದ್ದಾರೆ. ಸೊ ಹೊಡೆದಿದ್ರಿಂದಾಗಿ ಅಸ್ವಸ್ಥಗೊಂಡಂತಹ ರಾಜೇಸಾಬ್ ಅಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಆರೋಪ. ಸೊ ಹಾಗಾಗಿ ಈಗ ಜನ ಕೂಡ ಅಲ್ಲಿ ಆಕ್ರೋಶಿತರಾಗಿದ್ದಾರೆ. ನೋಡಿ, ಅಲ್ಲಿ ಮೃತದೇಹವನ್ನ ಸ್ಟೇಷನ್ ಮುಂದೆ ಇಟ್ಟು ಪ್ರತಿಭಟನೆ ಮಾಡ್ತಾ ಇರುವಂತಹ ಜನ, ನಾರಾಯಣಪುರ ಜನ. ಇದಕ್ಕೆ ಕಾರಣ ಆ ASI ಅವರು ಹೊಡೆದಂತಹ ಏಟು. ಸೊ ಅದರಿಂದಾಗಿನೇ ಅವ್ರು ಸಾವನ್ನಪ್ಪಿದ್ದಾರೆ. ಇದೊಂದು ಲಾಕಪ್ ಡೆತ್ ಅಂತ ಹೇಳಿ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಜಮೀನು ವಿಚಾರವಾಗಿ ಇದ್ದಂಥ ಒಂದು ದೂರು, ಅದಕ್ಕೋಸ್ಕರ ಅಂದರೆ ವಿಚಾರಣೆ ಮಾಡೋದಕ್ಕೆ ಅಂತ ಹೇಳಿ ಕರೆದಿದ್ದಾರೆ. ಆ ವಿಚಾರಣೆ ಸಂದರ್ಭದಲ್ಲಿ ಹೊಡೆದಿದ್ದಾರಂತೆ ASI ಹೊಡೆದಿದ್ರಿಂದಾಗಿನೇ ರಾಜೇಸಾಬ್ ಅವರು ಅಸ್ವಸ್ಥರಾದರು. ಅದರಿಂದಾಗಿನೇ ಅವರು ಸಾವನ್ನಪ್ಪಿದ್ದಾರೆ. ಅವರನ್ನು ತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಅವರು ಸಾವನ್ನಪ್ಪಿದ್ರು ತಕ್ಷಣ ಅನ್ನುವಂಥದ್ರ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇವೆ. ಮುಂಜಾನೆ ಸಾಹೇಬ್ರ ನಾ ಅಡಲಿಲ್ಲಿದ್ದ ಬಂದೇವ್ರಿ. ನಾ ಮುಂದೆ ಬಂದ ನನ್ನ ಗಂಡ ನಿಂದ ಬಂದ ಕಿವಿ ಹಾಕೊಂಬಂದ ಇಲ್ಲಿ ಮುದ್ದೆ ಬಂದಾಗ ನಾಷ್ಟ ಮಾಡಿದೆವು. ಮಾಟಾಣ ಏನಾರ ಸಾಹೇಬ ನೀ ಯಾಕೆ ಬಂದೆ ಅಂತ. ನಾನು ನಿನ್ನೆ ಸುಟ್ಟು ಹೇಳಿ ಬಂದೀನಿ, ಸುಳ್ಳೋರ್ ಮಾತಾಡ್ ಕೇಳಿಲ್ಲ. ಅವ್ರು ಜೈಲಿಗೆ ಹೋಗ್ಯಾರ ಅಂತ. ಜೈಲಿಗೆ ಹೋದ್ರೆ ಏನ್ ಮಾಡಮ್ಮ ಅಂದ. ನೀವು ಕಾಸ ಹಾಕ್ತಂಗ್ಯಾರ ಹಾಕ್ರಿ, ನಿಮ್ಮಿಂದ ನಾ ಬರ್ತೀವಿ ಅಂತ. ನಡಿ ಅಂದ್ರೆ ಯಾಕೆ ಅಲ್ಲ ಗಂಡ ನಾಷ್ಟ ಮಾಡ್ಕೊಂಡ್ ಬಂದು ಇಲ್ಲ ಸೈಪ್ಯ ಮಮ್ಮೆ ಕರ್ಕೊಂಬಂದ್ ನನ್ನ ಗಂಡನ ಜೀವ ತಗೊಂಡಾರ. ನನಗೆ ಏನ್ ಕೊಡ್ತಾರ? ಎಲ್ಲಾರ ಊರ್ ಮಕ್ಕಳು ಗಂಡ ಕರ್ಕೊಂಬಂದ್ರೆ ರಂಡ್ಯಾರ್ ಮಾಡ್ತಾರೇನು? ಆ ಸರ್ಕಾರಕ್ಕೆ ರೊಕ್ಕ ತುಂಬಿ ನನ್ನ ಗಂಡಗ ಹೊಡೆದ್ ಸಾಯ್ ಹೊಡೆದ್ರು. ಪೊಲೀಸ್ ಹೊಡೆದ ಸತ್ತ, ಜಗನ್ಮೇಲೆ ಸತ್ತ ನನ್ನ ಗಂಡ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಅಮೀನ್ ಸಂಪರ್ಕದಲ್ಲಿದ್ದಾರೆ. ಅಮೀನ್, ಏನಕ್ಕೋಸ್ಕರ ಈ ಘಟನೆ ಆಗಿದ್ದು? ಯಾಕೆ ಅವ್ರನ್ನ ಕರೆದಿದ್ದು? ಯಾಕೆ ಹೊಡೆದಿದ್ದು? ಯಾಕಂತೆ ಫಸ್ಟ್ ಆಫ್ ಆಲ್ ಈ ASI ಸಂಗಪ್ಪ ಈಗ ಎಲ್ಲಿದ್ದಾರೆ? ಸಂಗಪ್ಪ ಅವ್ರ ಮೇಲೆ ಏನಾದರೂ ಕಂಪ್ಲೇಂಟ್ ಆಗಿದೆಯಾ? ಏನಾದರೂ ಅವ್ರನ್ನ ವಶಕ್ಕೆ ಪಡೆಯೋದು ಈ ಥರದ್ದು ಏನಾದರೂ ನಡೀತಾ ಇದೆಯಾ? ಏನು ಸದ್ಯಕ್ಕೆ ಡೆವಲಪ್ಮೆಂಟ್ಸ್ ಏನಾಗಿದೆ? ರೇಮನ್, ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನಾರಾಯಣಪುರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಏನು 70 ವರ್ಷದ ರಾಜೇಸಾಬ್ ಮೃತಪಟ್ಟಿದ್ದಾನೆ. ಆತ ಹುಣಸಗಿ ತಾಲೂಕಿನ ಕರಿಕಲ್ ಅನ್ನುವಂಥ ಗ್ರಾಮದವನು. ಈ ರಾಜೇಸಾಬ್ ಮತ್ತು ಅವರ ಸಂಬಂಧಿಕರ ಮಧ್ಯೆ ಒಂದು ಜಮೀನಿನ ವಿವಾದ ಸಂಬಂಧಪಟ್ಟಂಗೆ ಒಂದು ಹಲವು ದಿನಗಳಿಂದ ಸಾಕಷ್ಟು ಒಂದು ಕಿರಿಕಿರಿ ಇರುತ್ತೆ. ಸೊ ಇದೇ ಸಂಬಂಧಪಟ್ಟಂಗೆ ರಾಜೇಸಾಬ್ ಸಂಬಂಧಿಕರು ಏನು ನಾರಾಯಣಪುರ ಪೊಲೀಸ್ ಠಾಣೆಯಲ್ಲಿ ರಾಜೇಸಾಬ್ ವಿರುದ್ಧ ಮತ್ತು ಅವರ ಕುಟುಂಬಸ್ಥರ ವಿರುದ್ಧ ದೂರನ್ನ ದಾಖಲೆ ಮಾಡಿರ್ತಾರೆ. ಇದೇ ಒಂದು ಅಂದ್ರೆ ದೂರು ಕೊಟ್ಟಿರೋ ಕಾರಣಕ್ಕಾಗಿ ಪೊಲೀಸರು ಪೊಲೀಸ್ ಠಾಣೆಗೆ ರಾಜೇಸಾಬ್ ಮತ್ತು ಅವರ ಕುಟುಂಬಸ್ಥರಿಗೆ ಕರೆದಿರ್ತಾರೆ. ಇದೇ ಸಂದರ್ಭದಲ್ಲಿ ಆ ಪೊಲೀಸ್ ಠಾಣೆಯಲ್ಲಿ ಏನು ಇದ್ದಂತ ASI ಮತ್ತು ಕೆಲವೊಂದಿಷ್ಟು ಸಿಬ್ಬಂದಿ ಇರ್ತಾರೆ. ಆ ಸಂದರ್ಭದಲ್ಲಿ ASI ವಿಚಾರಣೆ ನಡೆಸ್ತಾರೆ. ವಿಚಾರಣೆ ನಡೆಸೋ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಏನು ಯಾವುದೋ ಒಂದು ವಿಚಾರಕ್ಕೆ ಜಗಳ ಆಗುತ್ತೆ. ಎರಡು ಕುಟುಂಬಸ್ಥರ ಮಧ್ಯೆ, ಎರಡು ಏನ್ ಸಂಬಂಧಿಕರಿದ್ದಾರೆ ಅವ್ರ ಮಧ್ಯೆ ಜಗಳ ಆಗುತ್ತೆ. ಜಗಳ ಆದ ಸಂದರ್ಭದಲ್ಲಿ ASI ಸಂಗಪ್ಪ ರಾಜೇಸಾಬ್ ಅವರ ಮೇಲೆ ಹಲ್ಲೆ ಮಾಡಿದ್ರೆ ಅಂತೇಳಿ ಆ ಒಂದು ರಾಜೇಸಾಬ್ ಕುಟುಂಬಸ್ಥರು ಏನು ಆರೋಪ ಮಾಡ್ತಾರೆ. ರಾಜೇಸಾಬ್ ಮೊದಲೇ ಏನು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಿದ್ದ. ಹೀಗಾಗಿ ಆತನ ಮೇಲೆ ಹಲ್ಲೆ ಮಾಡಿದ ಕೂಡಲೇ ಪೊಲೀಸ್ ಠಾಣೆ ಆವರಣದಲ್ಲಿ ಕುಸಿದು ಬೀಳ್ತಾರೆ. ಕುಸಿದು ಬಿದ್ದ ತಕ್ಷಣವೇ ಅಲ್ಲಿ ಒಂದು ರಾಜೇಸಾಬ್ ಕುಟುಂಬಸ್ಥರು ಪೊಲೀಸರಿಗೆ ಸಾಕಷ್ಟು ಮನವಿ ಕೂಡ ಮಾಡ್ಕೊತಾರೆ. ಕೂಡಲೇ ಆಂಬುಲೆನ್ಸ್ಗೆ ಕರೆ ಮಾಡಿ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಮನವಿ ಕೂಡ ಮಾಡ್ಕೊಳ್ತಾರೆ. ಆದ್ರೆ ಏನು ಕೂಡಲೇ ಪೊಲೀಸರು ಆಂಬುಲೆನ್ಸ್ಗೆ ಕರೆ ಮಾಡಿ ಸ್ಥಳಕ್ಕೆ ಕರೆಸುವಂತ ಕೆಲಸ ಕೂಡ ಮಾಡಲ್ಲ. ಬಳಿಕ ರಾಜೇಸಾಬ್ ಕುಟುಂಬಸ್ಥರು ರಾಜೇಸಾಬನ್ನ ಕೂಡಲೇ ಆ ಒಂದು ಏನು ಖಾಸಗಿ ಒಂದು ವಾಹನದ ಮೂಲಕ ಆಸ್ಪತ್ರೆಗೆ ಸಾಗಿಸುವಂತ ಕೆಲಸ ಮಾಡ್ತಾರೆ. ಆದ್ರೆ ಆಸ್ಪತ್ರೆಗೆ ಹೋಗುವ ಮುನ್ನವೇ ಆತ ಸಾವನ್ನಪ್ಪಿದ. ಆದ್ರೆ ಪೊಲೀಸ್ ಠಾಣೆ ಆವರಣದಲ್ಲಿ ಸಾವನ್ನಪ್ಪಿದ ಅಂತೇಳಿ ಕುಟುಂಬಸ್ಥರು ಹೇಳ್ತಾರೆ. ಜೊತೆಗೆ ವೈದ್ಯರು ಕೂಡ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಅಂತೇಳಿ ಹೇಳಲಾಗ್ತಿದೆ. ಆದ್ರೆ ಈಗ ಸದ್ಯ ಸಂಬಂಧಪಟ್ಟ ಈಗಾಗಲೇ ಹುಣಸಗಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ಕೆಲವೊಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಜೊತೆಗೆ ವಿಚಾರಣೆ ನಡೆಸುವಂತ ಕೆಲಸ ಮಾಡ್ತಾರೆ. ಯಾವ ಕಾರಣಕ್ಕೆ ಆತನನ್ನ ಪೊಲೀಸ್ ಠಾಣೆ ಕರೆದಿರೋ, ಜೊತೆಗೆ ಯಾವ ಕಾರಣಕ್ಕೆ ASI ಆತನ ಮೇಲೆ ಹಲ್ಲೆ ಮಾಡಿದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಯಲಿದೆ. ಜೊತೆಗೆ ಸದ್ಯ ಈ ಬಗ್ಗೆ ಹುಣಸಗಿ ಸರ್ಕಲ್ ಅವರಿಂದ SP ಅವರು ವರದಿ ಕೂಡ ಪಡೆಯುವಂತ ಸಾಧ್ಯತೆ ಇದೆ. ರೇಮನ್, ಥ್ಯಾಂಕ್ ಯು ಅಮೀನ್.